ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಎತ್ತರದಲ್ಲಿ ನಿಂತ ಕ್ಷಣ ಸಮುದ್ರದ ಅಂತ್ಯ ಕಾಣದು, ಹಾಗೆ ತಪ್ಪು ಮಾಡದೆ ಜೀವನ ಸಾಗದು. ಹೌದಲ್ವ ಸ್ನೇಹಿತರೆ? ಜೀವನ ಅಂದಮೇಲೆ ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ. ಒಂದಲ್ಲ ಒಂದು ವಿಷಯದಲ್ಲಿ ಖಂಡಿತವಾಗ್ಲೂ ಎಷ್ಟೇ ತಪ್ಪು ಮಾಡಬಾರ್ದು ಅಂತ ಅಂದ್ಕೊಂಡ್ರು ಕೂಡ ತಪ್ಪು ನಡೆದೋಗುತ್ತೆ. ಆದರೆ ಆ ತಪ್ಪನ್ನು ನಾವು ತಿದ್ದುಕೊಂಡು ನಡಿತೀವಿ ನೋಡಿ, ಆವಾಗಲೇ ಅದು ಜೀವನ ಅಂತ ಅನಿಸೋದು. ತಪ್ಪು ಮಾಡಿದ ತಕ್ಷಣ ಅವ್ರಿಗೇನು ಬರೋದಿಲ್ಲ, ಅಥವಾ ಅವರು ಇರೋದೇ ಹೀಗೆ ಅಂತ ಅವ್ರನ್ನ ಡಿಮೋಟಿವೇಟ್ ಮಾಡೋದ್ರ ಬದಲು ಆ ತಪ್ಪನ್ನು ಸರಿ ಮಾಡಿಕೊಂಡು ಹೇಗೆ ನಡಿಬೇಕು ಅನ್ನೋದಕ್ಕೆ ಒಂದು ಚಾನ್ಸನ್ನು ಕೊಟ್ಟಾಗ ಎಲ್ಲರ ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಅನ್ಕೋಬೋದು ಸ್ನೇಹಿತರೆ. ತುಂಬ ಸಲ ಏನಾಗುತ್ತೆ ಅಂದರೆ, ನಾವು ಮಾಡೋ ಒಂದು ತಪ್ಪಿಂದ ತುಂಬಾ ದೊಡ್ಡ ಅಪಾಯಗಳೇನೋ ಆಗ್ಬೋದು. ಆದರೆ ಅದರಿಂದ ಮುಂದೆ ನಮಗೆ ಏನಕ್ಕೂ ಕೂಡ ಚಾನ್ಸ್ ಸಿಗದೇ ಹೋಗುತ್ತೆ. ಸೊ ಅದರಿಂದ ಹೇಗೆ ಅಂದರೆ, ಮನುಷ್ಯ ಜೀವನದಲ್ಲಿ ಮುಂಬರೋದಕ್ಕೆ ಅವನಿಗೆ ಒಂದು ದಾರಿ ಅನ್ನೋದೇ ಮುಚ್ಚೋದಾಗೆ ಆಗುತ್ತೆ ಸ್ನೇಹಿತರೆ. ಅದಕ್ಕೇ ಹೇಳೋದು, ತಪ್ಪು ಮಾಡೋದು ಸಹಜ, ಆದರೆ ಆ ತಪ್ಪನ್ನು ಎಷ್ಟರ ಮಟ್ಟಿಗೆ ತಿದ್ಕೊಂಡು ಜೀವನ ಮಾಡ್ತೀವಿ, ಅದ್ರ ಮೇಲೆ ನಮ್ಮ ಇಡೀ ಭವಿಷ್ಯ ನಿಂತಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆ ನಾವು ಹೇಗೆ ತಿದ್ಕೊಳ್ಳೋಕ್ಕೆ ಒಂದು ಚಾನ್ಸ್ ಸಿಕ್ಕಿಲ್ಲ ಅಂತ ಕೊರಗ್ತಾ ಇರ್ತೀವೋ, ಅದೇ ರೀತಿ ನಮ್ಮ ಮುಂದೆ ಬೇರೆ ಯಾರಾದ್ರು ತಪ್ಪು ಮಾಡಿದಾಗ ಅವರಿಗೂ ಕೂಡ ನಾವು ಒಂದು ಚಾನ್ಸನ್ನು ಕೊಟ್ಟು ನೋಡೋದ್ರಲ್ಲಿ ಖಂಡಿತವಾಗ್ಲೂ ತಪ್ಪಿಲ್ಲ. ಅದರಿಂದ ಎಷ್ಟೋ ಒಂದು ಸಂಬಂಧಗಳು ಗಟ್ಟಿ ಆಗ್ತಾ ಹೋಗುತ್ತೆ. ಹಾಗೆ ಎಷ್ಟೋ ಜನ ಅವ್ರ ಜೀವನದಲ್ಲಿ ಕೆಲವೊಂದಷ್ಟು ಒಳ್ಳೆಯ ರೀತಿಯ ಬದಲಾವಣೆಗಳನ್ನು ತಂದ್ಕೋಬಹುದು ಅಂತ ನನ್ನೊಂದು ಅಭಿಪ್ರಾಯ ಸ್ನೇಹಿತರೆ. ನಿಮಗೂ ಕೂಡ ಈ ಬದಲಾವಣೆ ಬಗ್ಗೆ, ಹಾಗೆಯೇ ಈ ಒಂದು ತಪ್ಪು ಅರಿವಿಕೆ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಏನು ಅಭಿಪ್ರಾಯ ಇದೆ ಅದನ್ನು ನನಗೆ ಕಮೆಂಟ್ ಮುಖಾಂತರ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಯಾಕಂದರೆ ತುಂಬ ಜನಕ್ಕೆ ಏನೆಂದರೆ, ಜೀವನದಲ್ಲಿ ತಪ್ಪು ಮಾಡಲೇಬಾರ್ದು, ತುಂಬ ಸ್ಟ್ರಿಕ್ಟಾಗಿರಬೇಕು ಅಂತ ಇರ್ತಾರೆ. ಹಾಗಿದ್ದಾಗ ತುಂಬ ಜನಕ್ಕೆ ಒಂದು ಸಹಾಯ ಹಸ್ತ ಅನ್ನೋದು ಸಿಗದೆ ಹೋಗುತ್ತೆ ಅನ್ನೋದು ನನ್ನ ಮನೋಭಾವ ಅಷ್ಟೇ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.